ಸೂತ್ರಧಾರ. ಈ ಕಥೆಯ ಸೂತ್ರಧಾರ. ನಾನು ಒಂದು ಕಥೆ ಬೇಕೆಂದು ಬಂದೆ. ಆದರೆ ಪಾಠಗಳಿಗೆ ಜೀವ ಕೊಟ್ಟಿದ್ದಾರೆ, ಸುಲಭವಾಗಿ ಅರ್ಥ ಹೋಗಬಹುದು, ಮನರಂಜನೆಯಲ್ಲಿ ಗಮನ. ಹಾಗಾಗಿ ನಾಟಕ ಶುರು ಮಾಡುವ. ನಮಸ್ಕಾರ, ನಾನು ಉಮರ, ಈ ಕಥೆಯ ಪಾತ್ರಧಾರಿ. ಈ ನಾಟಕದಲ್ಲಿ ದೊಡ್ಡ ಪಾತ್ರ ಮಾಡುತ್ತಿರುವುದರಿಂದ ನಾನೇ ಈ ಕಥೆಯ ಮುಖ್ಯ ಪಾತ್ರಧಾರಿ, ಅಂದರೆ ನಾಯಕ. ಅಂದ್ರೆ ನಂಗೆ ಆಕ್ಟಿಂಗ್ ಡೈಲಾಗ್ ಯಾವುದೂ ಇಲ್ವಾ? ಹಾಗಾದರೆ ನನಗೆ ಈ ಪಾತ್ರವೇ ಬೇಡ. ನಿಮಗೆ ಗೊತ್ತಾ, ಒಂದೇ ಕಡೆಯಲ್ಲಿ ನಿಲ್ಲುವಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ. ನಾನು ಸೂತ್ರಧಾರ. ಈ ಕಥೆಯ ಸೂತ್ರಧಾರ. ಯಾರಿಗೆ ಪಾಠ ಹೊಡೆಯೋಕೆ, ಯಾರಿಗೆ ಡೈಲಾಗ್ ಹೊಡೆಯೋಕೆಂದು ಹೇಳಿದವನು ನಾನು. ಯಾರು ಹೀರೋ, ಯಾರು ವಿಲನ್ ಹೇಳುವರು ಅವರು. ಎಲ್ಲಿಗೆ ಹೋಗುತ್ತಿರುವೆ? ಇಲ್ಲಿಗಿನ ಪಾತ ಅಳಿಲದ್ದು, ಕಪ್ಪೆ ಅಂತಲ್ಲ. ನೀನು ಹೇಗೆ ಓಡಿದರೂ ಮಂಗ ಓಡಿದಾಗೆ ಆಗುವುದು. ಯಾಕೆ ಬೇಕು ನನಗೆ ನನ್ನನ್ನು ಕರೆನೆ? ಆಯ್ತಾಯ್ತು, ನಿಮ್ಗೆ ಇಷ್ಟ ಬಂದಾಗೆ ಮಾಡು. ನಿಮಗೆ ಯಾರಿಗಾದರೂ ನನ್ನ ಪರಿಚಯವಿದೆ? ಅವರಿಗೆ ನಿನ್ನ ಗುರುತು ಸಿಗಲಿಕ್ಕಿಲ್ಲ, ನೀನು ವೇಷ ಹಾಕಿದ್ಯಲ್ಲ. ನಿಮಗೆ ಯಾರಿಗಾದರೂ ನನ್ನ ಪರಿಚಯವಿದೆ? ನಾನು ಈ ಮರದ ಕೊಠಡಿಯಲ್ಲೇ ವಾಸಿಸುತ್ತೇನೆ. ನನ್ನ ಹಿರಿಯರು ಕೂಡ ಈ ಮರದಲ್ಲೇ ವಾಸಿಸುತ್ತಿದ್ದರು. ಓ ಹೌದಾ? ನಾನು ಯಾರನ್ನು ನೋಡಲೇ ಇಲ್ಲ. ನಾನು ಹುಟ್ಟುವಾಗಲೇ ಬರೀ ಯಾರು ಇರಲಿಲ್ಲ. ನೀನು ಹೇಗೆ ನೋಡಲು ಸಾಧ್ಯ? ಅಂದ್ರೆ ಸತ್ತು ಹೋದ್ರ? ಪಾಪ, ಗೊತ್ತಿಲ್ಲ. ನಿಮಗೇನು ಗೊತ್ತು ನಮ್ಮ ಪೂರ್ವಜರ ವಿಷಯ? ನಾವು ಪುರಾಣದಲ್ಲಿ ಸ್ಥಾನ ಪಡೆದವು. ನೀನು ರಾಮಾಯಣ ಕಥೆ ಓದಿದ್ದೀಯಾ? ಓದ್ಲಿಕ್ಕಿಲ್ಲ ಬಿಡು. ಕಥೆಯನ್ನಾದ್ರೂ ಕೇಳಿದ್ದೀಯಾ? ಅಂದು ಶ್ರೀರಾಮಚಂದ್ರ ಲಂಕೆಯನ್ನು ಸೇರಲು ಸೇತುವೆಯನ್ನು ಕಟ್ಟುವಾಗ ಒಂದು ವಲ್ಲು ತನ್ನ ಮೈಯನ್ನು ಒದ್ದೆ ಮಾಡಿ ಮರಳಲ್ಲಿ ಹೊರಲಾಡಿ ಮರಳನ್ನು ಸೇತುವೆ ಕಟ್ಟಲು ಸಹಾಯ ಮಾಡಿತು. ಹೌದೌದು, ಒಮ್ಮೆ ಮರಳಿನಲ್ಲಿ ಹೊರಳಾಡಿದಾಗ ಒಂದು ಟಿಪ್ಪರ್ ಹೋಗಿ ಅಳಿಲಿನ ಮೈಯಿಂದ ಸೇತುವೆಗೆ ಸೇರಿದೋ. ಕಿಂಚಿತ್ತಾದ್ರೂ ನಮ್ಮ ಸೇವೆ ಪುರಾಣದಲ್ಲಿ ಸೇರಿದೆ, ಅದಕ್ಕೆ ಅಳಿಲು ಸೇವೆ ಅಂತ ಹೇಳುತ್ತೇವೆ. ಅಂದು ಶ್ರೀರಾಮಚಂದ್ರ ಪ್ರೀತಿಯಿಂದ ಬೆನ್ನು ಸವರಿದಾಗ ಶ್ರೀರಾಮದೇವರ 3 ಬೆರಳುಗಳ ಕುರಿತು ನನ್ನ ಬೆನ್ನ ಮೇಲೆ ಇನ್ನೂ ಇದೆ. ಹಾಗಾದರೆ ಅಂದು ಸೇತುವೆ ಕಟ್ಟಲು ನೀನೇ ಹೋಗಿದ್ದ? ಅಂದು ಶ್ರೀರಾಮದೇವರು ಹಾಕಿದ 3 ಬೆರಳುಗಳ ಗುರುತು ನಿನ್ನ ಬೆನ್ನ ಮೇಲೆ ಹೇಗೆ ಬೇಕು? ಅದೆಲ್ಲ ನಿಮ್ಮ ತಯಾರು ಮಾತಾಡು ಮಂಗ. ನಾನು ಗುಬ್ಬಿ ಮರಿ. ನನ್ನ ಹೆಸರು ಗ್ರೆಸ್ಟಿ. ಓ, ಎಷ್ಟು ಮುದ್ದಾದ ಗುಬ್ಬಿ ಮರಿ ಅಲ್ಲ. ಗುಬ್ಬಿ ಮರಿಗಳಿಗೆ ನಾಮಕರಣ ಶಾಸ್ತ್ರ ಮಾಡಿಸುತ್ತಾರಾ? ಹೌದು. ನಿಮಗೆ ಯಾರಿಗೂ ಹೆಸರಿಲ್ವಾ? ನಮ್ಮನ್ನಂತೂ ಮಂಗಂತಾನೆ ಕರೀತಾರೆ. ಅಯ್ಯೋ, ನನಗಂತೂ ಬೊಮ್ಮ. ನಾನು ನನ್ನ ಗುಡಿನೊಳಗೆ ಹೋಗುತ್ತೇನೆ. ನಾನು ಕೊಠಡಿಯಲ್ಲಿ ಅರಿತುಕೊಳ್ಳುತ್ತೇನೆ. ಆ ಕಟುಕ ಗಿಡುಗ ನನ್ನನ್ನು 2 ಬಾರಿ ಎತ್ತಿಕೊಂಡು ಹೋಗಲು ಪ್ರಯತ್ನಿಸಿದ್ದಾನೆ.
ಇರಬಹುದು. ನಾನು ಮಾಂಸಾಹಾರಿಯಾದದ್ದು ನನ್ನ ತಪ್ಪೆ. ಅದಕ್ಕೆ ಇವರೆಲ್ಲರೂ ಸೇರಿ ನನ್ನನ್ನು ವಿಲನ್ ಮಾಡಿ ಬಿಟ್ಟಿದ್ದಾರೆ. ಸರಿ, ನಾನೀಗ ಗೂಡು ಸೇರುತ್ತೇನೆ. ನನ್ನ ಅಮ್ಮ ನನ್ನ ದಾರಿ ಕಾಯುತ್ತಿರಬಹುದು. ಮಾಯಾವಿ ರಾಕ್ಷಸನಿಂದ ಗಿಡುಗನ ರೂಪವನ್ನು ಧರಿಸಿದ್ದಾಗಿದೆ. ಇದೇ ಸರಿಯಾದ ಸಮಯ. ಇಲ್ಲೇ ಬೇಟೆಗೆ ಹೊಂಚು ಹಾಕುತ್ತೇನೆ. ಈ ಸಾಮ್ರಾಜ್ಯವನ್ನು ನನ್ನ ವಶಪಡಿಸಿಕೊಳ್ಳುವ ಸಿದ್ಧತೆ ಮಾಡಿಕೊಳ್ಳುತ್ತೇನೆ. ಅರೆ ಅರೆ, ಎಷ್ಟು ಮುದ್ದಾದ ಮೊಲದ ಮರಿ. ಎಲ್ಲಿಂದ ತಂದೆ ಅಪ್ಪ ಈ ಕ್ಯಾರೆಟ್? ನಾನು ಬಾಬಣ್ಣನ ತೋಟದಿಂದ ತಂದೆ. ಅಯ್ಯೋ ದೇವರೇ, ಅವರ ಮಗ ವಕೀಲ. ತನ್ನ ಮೇಲೆ ಕೇಸ್ ಹಾಕಿದರೆ ಏನು ಮಾಡುವೆ? ಯಾರು ನನ್ನನ್ನು ನೋಡಲಿಲ್ಲ. ನಿನ್ನನ್ನು ನೋಡಿರಬಹುದು. ಈಗ ಅವರ ಕಣ್ಣಿಂದ ನಾನು ನಿನ್ನನ್ನು ಅಡಗಿಸಿಡುತ್ತೇನೆ. ಬಾ. ನಾನು ಬರುದಿಲ್ಲ. ಇಲ್ಲದಿದ್ದರೆ ನಿನಗೆ ತೊಂದರೆ ಕೊಡುತ್ತಾರೆ. ಬಾ. ಅಯ್ಯೋ ಕಂದ, ನಿನ್ನನ್ನು ಕಾಪಾಡದೆ ಹೋದೆನಲ್ಲ. ನೀನು ಹೊರಗೆ ಹೋಗುವಾಗ ಗಮನಿಸದೆ ತಪ್ಪು ಮಾಡಿದೆ. ಎಲ್ಲಾ ದುಷ್ಟನೇ, ನನ್ನ ಕಂದ ನಿನಗೇನು ಅನ್ಯಾಯ ಮಾಡಿದ್ದ? ಅವನನ್ನು ದಯಮಾಡಿ ಬಿಟ್ಟು ಬಿಡು. ಅವನನ್ನು ಕೊಂದು ತಿನ್ನಬೇಡ. ತಾಯಿ ವೃಕ್ಷ ಮಾತೆ, ನನ್ನ ಕಂದನನ್ನು ಕಾಪಾಡು ತಾಯಿ, ಕಾಪಾಡು. ತಾಯಿ ಗಣದೇವತೆ, ರಕ್ಷಿಸು ತಾಯಿ, ರಕ್ಷಿಸು. ಆ ದುಷ್ಟ ಗಿಡುಗನಿಂದ ನಮ್ಮೆಲ್ಲರ ನೆಮ್ಮದಿ ಹಾಳಾಗಿದೆ. ಆತ ನಮ್ಮವರೆಲ್ಲರನ್ನು ಹಿಂಸಿಸುತ್ತಿದ್ದಾನೆ. ಮೊನ್ನೆ ಆ ಪುಟ್ಟ ಮೊಲದ ಮರಿಯನ್ನು ಹೊತ್ತೊಯ್ದು ಕೊಂದು ತಿಂದಿದ್ದಾನೆ. ಆ ಗಿಡುಗನಿಗೆ ತಕ್ಕ ಪಾಠ ಕಲಿಸಿ ನಮ್ಮನ್ನು ಕಾಪಾಡು ತಾಯಿ. ನಿನ್ನ ಆಶೀರ್ವಾದದಿಂದ ನನ್ನೆರಡೂ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಕಾಪಾಡಿಕೊಂಡು ಬಂದಿದ್ದೇನೆ. ಮಕ್ಕಳಿಬ್ಬರು ದೊಡ್ಡವರಾದರು. ಈವರೆಗೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಸರಿತಪ್ಪುಗಳನ್ನು ತಿಳಿಸಿ ಸಾಕಿದ್ದೇನೆ. ಈಗ ಪ್ರಪಂಚವೇ ಸುಂದರ ಎಂದು ಕರಿಬಿಚ್ಚು ಹಾರುವ ಕಂದಮ್ಮಗಳಿಗೆ ನೀನೇ ಬುದ್ಧಿ ಕೊಟ್ಟು ಕಾಪಾಡಬೇಕು ತಾಯಿ. ನಾನು ಚಂದ್ರಲೋಕಕ್ಕೆ ಹೋಗಬೇಕೆಂದಿದ್ದೀನಿ. ಚಂದ್ರಲೋಕಕ್ಕ ನಿಂಗೆ ಮೊದಲ ಯೋಚನೆ ಮಾಡ್ಲಿಕ್ಕಾಗಿಲ್ವಾ? ಮೊನ್ನೆ ನಾನು ಚಂದ್ರಲೋಕಕ್ಕೊಂದು ಸ್ಯಾಟಲೈಟ್ ಹೋಗಿತ್ತಲ್ಲ, ಅದ್ರಲ್ಲಿ ಹೋಗ್ಬೋದಿತ್ತಲ್ಲ. ನೀನ್ ಸುಮ್ಮನೆ ನನ್ನೆಲ್ಲ ಕೊಂಚ ಪೂರದ್ದ ಬರ್ತೀಯ. ಹಾಗಲ್ಲ ಕಣು, ಚಂದ್ರಲೋಕದಲ್ಲಿ ಆಕ್ಸಿಜನ್ ಇಲ್ಲ. ಮತ್ತೆ ಹೇಗೆ ಹೋಗ್ತೀನಿ ಅಲ್ಲಿಗೆ? ಅಂಜಾಗಲ್ಲಿ ಯಾಕೆ ಆಕ್ಸಿಜನ್ ಇಲ್ಲ? ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವುದು ಮರಗಳು. ಅಲ್ಲಿ ಮರಗಳೇ ಇಲ್ಲ, ಮತ್ತೆಲ್ಲಿಂದ ಬರ್ತದೆ ನಿಂಗೆ ಆಕ್ಸಿಜನ್? ಹಾಗಾಗಿ ಈ ಮರವನ್ನು ಚಂದ್ರಲೋಕಕ್ಕೆ ತಗೊಂಡು ಹೋಗುವ. ಸಾಕು ಮಾಡಿ ನಿಮ್ಮ ಕೊಳ್ಳು ಸಂಭಾಷಣೆಗಳನ್ನು. ಗೂಡಿಗೆ ಬರುವಿರಂತೆ. ಅಮ್ಮ, ನಾನು ಈ ವಿಷಯವನ್ನು ನನ್ನ ಗೆಳೆಯರೊಂದಿಗೆ ಚರ್ಚಿಸಿ ಬರುತ್ತೇನೆ. ಬಡಿದ ಮೇಲೆ ನಾನು ಎಲ್ಲಿ ಹೋಗಿ ನನ್ನ
ಹೋಗೋ, ನಿನ್ನ ಜೊತೆ ಯಾರು ಬರ್ತಾರೆ? ನಾನೊಬ್ಬಳೇ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ನೀನ್ ಎಲ್ಲಿ ಬೇಕಾದ್ರೂ ಹೋಗು, ನನ್ನ ಜೊತೆಗೂ ಪಡೆದು ಬೇಡ. ಅರಗಿಣಿ, ಆಗಿಂದೆಲ್ಲ ಏನು ಮಾಡುತ್ತಿದ್ಯಾ? ಒಳಗೆ ಬಾ, ಒಬ್ಬಳೆ ಹೊರಗಡೆ ನಿಲ್ಲಬೇಡ. ಅಮ್ಮ, ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಯಾಕಮ್ಮ ಹುಚ್ಚುಚ್ಚಾಗಿ ಮಾತನಾಡುತ್ತಿರುವೆ? ಏನಾಯ್ತು ನಿನಗೆ? ಈಗ ತಾನೇ ಅವನಿಗೆ ಬುದ್ಧಿ ಹೇಳುತ್ತಿದ್ದೆ. ಅಮ್ಮ, ನನಗೆ ಸ್ವರ್ಗಲೋಕಕ್ಕೆ ಹೋಗಲೇಬೇಕು. ಒಬ್ಬಳೇ ಹೋಗಲು ನನಗೆ ಭಯ. ಯಾರನ್ನಾದರೂ ಕೇಳಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಮ್ಮ. ಯಾಕಮ್ಮ ಬುದ್ಧಿಗೆ ಮಂಕು ಕವಿದ ಹಾಗೆ ಆಡುತ್ತಿರುವೆ? ಏನಾಯ್ತು ನಿನಗೆ? ಮಾತಿನ ಮೇಲೆ ಜ್ಞಾನವಿಟ್ಟು ಮಾತಾಡು, ಒಟ್ಟಾರೆ ಭ್ರಮಿತಳಾಗಿ ಮಾತನಾಡಬೇಡ. ಪ್ಲೀಸ್ ಅಮ್ಮ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ಸ್ವರ್ಗಲೋಕಕ್ಕೆ ಯಾರನ್ನು ಕರೆದುಕೊಂಡು ಹೋಗಲಾಗುವುದಿಲ್ಲ. ಅಲ್ಲಿಗೆ ದೇವರು ಮಾತ್ರ ಕರೆದುಕೊಂಡು ಹೋಗುವುದು. ಹಾಗಾದರೆ ದೇವರಲ್ಲಿ ಹೇಳಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಮ್ಮ. ಅದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ. ನಾನು ಆಹಾರ ತಂದು ಹೊರಗಡೆ ಹೋಗುತ್ತೇನೆ, ಗೂಡಿನೊಳಗೆ ಹೋಗು. ಏನು ಮಾಡಲಿ? ಸ್ವರ್ಗಲೋಕಕ್ಕೆ ನಾನು ಹೇಗೆ ಹೋಗಲಿ? ನಾನು ಕಾಗೆ ರೌಡಿಗೆ ಬಂದೀನಿ, ನಾನು ಕಾಗೆ ರೌಡಿಗೆ ಬಂದೀನಿ. ಏನು ನಮ್ಮ ಅರಿಗಿನಿಷ್ಟು ಚಿಂತೆಯಲ್ಲಿದ್ದೀಯ? ಕಾಗಣ್ಣ, ನನಗೆ ಎತ್ತರಕ್ಕೆ ಹಾರಬೇಕೆಂಬ ಆಸೆ. ಅಮ್ಮ ನನಗೆ ಎತ್ತರಕ್ಕೆ ಹಾರಲು ಕಲಿಸಿಕೊಡಲಿಲ್ಲ. ಈಗ ನಾನೇ ಹಾರುವೆನೆಂದರೆ ಅವಳು ಬಿಡುತ್ತಿಲ್ಲ. ನೀನು ನನ್ನನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುವೆಯಾ? ಎತ್ತರಕ್ಕೆ ಇಷ್ಟ ಇಷ್ಟ ಇಷ್ಟ. ಅದಕ್ಕಿಂತಲೂ ಎತ್ತರ, ಆಕಾಶದೆತ್ತರ, ಸ್ವರ್ಗಲೋಕಕ್ಕೆ. ನಿನಗೇನಾದರೂ ರುಚಿ ಹಿಡಿದೆಯಾ? ಆಕಾಶದೆತ್ತರಲ್ಲಿ ಸೂರ್ಯನ ತ್ಯಾಗ ಸಾಕಾಗಿದೆ. ಆ ತಾಪಕ್ಕೆ ನೀನು ಕರಟಿ ಕೂತಿಯಾಗು. ಆಮೇಲೆ ಸೀದಾ ಸ್ವರ್ಗಕ್ಕೆ ಹೋಗ್ವೆ. ಕರೆದುಕೊಂಡು ಹೋಗಲು ಯಾರು ಬೇಡ. ನಿನ್ನ ಕೈಯಲ್ಲಿ ಆಗದಿದ್ದರೆ ಬೇಡ ಬಿಡು, ಬೇರೆ ಯಾರನ್ನಾದರೂ ಕೇಳುವೆ. ನೋಡುವವರಿಗೆ ನೀ ನಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ಯೋಚನೆ ಮಾಡಬೇಕು. ಆ ಕಡೆ ಸಂಸ್ಥೆಗೆ ಕೈ ಹಾಕಬಾರದು. ಕಾಗಣ್ಣ, ನಿನಗೆ ಗೊತ್ತಿರುವ ಹಾಗೆ ಇಲ್ಲಿ ಯಾರು ತುಂಬಾ ಎತ್ತರಕ್ಕೆ ಹಾರುವ ಸಾಮರ್ಥ್ಯ ಹೊಂದಿದ್ದಾರೆ? ನನಗೆ ಗೊತ್ತಿರುವ ಹಾಗೆ ನಾ ಎತ್ತರಕ್ಕೆ ಹಾರುತ್ತಾನೆ. ಇಷ್ಟು ದೊಡ್ಡವ ಮೇಲೆ ಎಷ್ಟು ಸಣ್ಣದಾಗಿ ಕಾಣಿಸುತ್ತಾನೆ. ಆದರೆ ನಿನಗೆ ಅವನ ಸಹವಾಸ ಬೇಡ. ಅವನು ದುಷ್ಟರ ಸಹವಾಸವನ್ನು ದೂರವಿರಬೇಕು. ಹಾಗಾದರೆ ಅವನು ನನಗೆ ಎತ್ತರಕ್ಕೆ ಹಾರಲು ಸಹಾಯ ಮಾಡುವನೆ. ಅವನು ದುಷ್ಟನಾದರೂ ಪರವಾಗಿಲ್ಲ. ನನಗೊಮ್ಮೆ ಆಕಾಶದೆತ್ತರ ಹಾರಬೇಕು. ಮಿನುಗುವ ತಾರೆಗಳ ಜೊತೆ ಕುಣಿಯಬೇಕು. ಚಂದ್ರನ ಬೆಳಕನ್ನು ಮುಟ್ಟಿ ಬರಬೇಕು. ನೋಡುವವರಿಗೆ ಗೊಬ್ಬಿ ಮರಿಗೆ ಬುಟ್ಟಿ ಹೇಳಿದೆ ಹಾಗೆ ಹೇಳಿದ್ದೇನೆ. ಆಗ ಸ್ವಲ್ಪ ಪಾಪ ಮಾಡಬೇಡ. ನಾ ಇನ್ನು ಬರುತ್ತೇನೆ. ಓಹೋ, ಏನಕ್ಕೆ ಅಚಂಬ? ನಾನಿಂದ ಇಡೀ ವಟಾರವೇ ಅಡಗಿ ಕುಳಿತಿರುವಾಗ ಆಕೆ ನಂದೆದುರು ನಿಲ್ಲಬೇಕಾದರೆ ಅವನಿಗೆ ಎಷ್ಟು ಗೊತ್ತಿರಬೇಕು. ಇದೇ ಸರಿಯಾದ ಸಮಯ. ಅರಗಿಣಿಯನ್ನು ನನ್ನ ಬುಟ್ಟಿಗೆ ಹಾಕಿಕೊಂಡು ನನ್ನ ಕೆಲಸವನ್ನು ಮುಗಿಸುವ ತಯಾರಿ ಮಾಡಿಕೊಳ್ಳುತ್ತೇನೆ. ಓ, ಗಿಡುಗ ಇಲ್ಲೇ ಬಂದ. ಏನೇ ಆಗಲಿ ಅವನಲ್ಲೊಮ್ಮೆ ಸ್ವರ್ಗಲೋಕದ ಬಗ್ಗೆ ವಿಚಾರಿಸಬೇಕು. ನನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಲು ಅವನಲ್ಲಿ ತಿಳಿಸಬೇಕು. ಅರಗಿಣಿ ಇತ್ತ ಬರುತ್ತಿದ್ದಾಳೆ. ಇವಳಿಗೆ ಸ್ವರ್ಗಲೋಕ ನೋಡುವ ಆಸೆಯಂತೆ. ನಾನು ಈಗ ನನ್ನ ಬುದ್ಧಿಯನ್ನು ಉಪಯೋಗಿಸಲೇಬೇಕು. ನಾನು ಸ್ವರ್ಗಲೋಕಕ್ಕೆ ಹೋಗುವನಿದ್ದೇನೆ. ಯಾರಾದರೂ ನನ್ನೊಂದಿಗೆ ಬರುವವರಿದ್ದರೆ ನಾನು ಅವರನ್ನು ಪುಕ್ಕಟೆಯಾಗಿ ಕರೆದುಕೊಂಡು ಹೋಗುತ್ತೇನೆ. ಓ, ಇವನು ಸ್ವರ್ಗಲೋಕಕ್ಕೆ ಹೋಗುವನಂತೆ. ಒಳ್ಳೆಯದೇ ಆಯ್ತು. ಒಮ್ಮೆ ಇವನನ್ನು ಮಾತನಾಡಿಸುತ್ತೇನೆ. ಹೆದರಬೇಡ ಅರಗಿಣಿ, ನಾನೇನು ನಿನ್ನನ್ನು ಕೊಂದು ತಿನ್ನೋದಿಲ್ಲ. ನನಗೂ ಯಾರು ಗೆಳೆಯರಿಲ್ಲ. ನೀನು ಬಯಸಿದರೆ ನಾನು ನಿನ್ನ ಗೆಳೆಯನಾಗುವೆ. ಇಲ್ಲ ಇಲ್ಲ, ನಾನು ನಿನ್ನ ಸಂಗಡ ಗೆಳೆತನ ಮಾಡಲಾರೆ. ಎಲ್ಲರೂ ಹೇಳ್ತಾರೆ ನೀನು ದುಷ್ಟ ಎಂದು. ನಿನ್ನ ಜೊತೆ ಗೆಳೆತನ ಮಾಡಬಾರದೆಂದು. ಏನು? ನಾನು ದುಷ್ಟನೇ? ಯಾರು ಹೇಳಿದರು ನಾನು ದುಷ್ಟನೆಂದು? ನಾನು ಅವರನ್ನು ವಿಚಾರಿಸುತ್ತೇನೆ. ಮತ್ತೆ ಮೊನ್ನೆ ನೀನು ಆ ಪುಟ್ಟ ಮೊಲದ ಮರಿಯನ್ನು ಹೊತ್ತೊಯ್ದು ಕೊಂಡು ತಿಂದೆಯಂತೆ. ಇಲ್ಲ ಇಲ್ಲ, ಆ ಪುಟ್ಟ ಮೊಲದ ಮರಿಗೆ ಸ್ವರ್ಗಲೋಕ ನೋಡುವ ಮನಸ್ಸಾಗಿತ್ತು. ಅದಕ್ಕೆ ನಾನು ಆ ಪುಟ್ಟ ಮೊಲದ ಮರಿಯನ್ನು ಸ್ವರ್ಗಲೋಕದಲ್ಲಿ ಬಿಟ್ಟು ಬಂದಿದ್ದೇನೆ. ಈಗ ಕರೆತರಲು ಹೋಗುತ್ತಿದ್ದೇನೆ. ನೀನು ನನ್ನೊಂದಿಗೆ ಬರುವುದಾದರೆ ನಾನು ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ.
ನಾನು ಕಾಗೆ ಆರು ತೋಟಕ್ಕೆ ಬನ್ನಿ. ಅರಗಿಣಿ, ನೀನು ಯಾರ ಮಾತಿಗೂ ಕಿವಿ ಕೊಡಬೇಡ. ನಿನಗೆ ಸ್ವರ್ಗಲೋಕ ತಾನೇ ನೋಡಬೇಕು. ಇಲ್ಲ ಇಲ್ಲ, ನಾನು ನಿನ್ನ ಜೊತೆ ಬರಲಾರೆ. ನಾನು ಅಮ್ಮನ ಬಳಿ ಹೇಳಿ ಬರುತ್ತೇನೆ. ಇಲ್ಲವಾದರೆ ಅವಳು ನಾನು ಬರುವ ದಾರಿಯನ್ನೇ ಕಾಯುತ್ತಿರುತ್ತಾಳೆ. ಸರಿ, ನಿನ್ನ ನಿರೀಕ್ಷೆಯಲ್ಲಿರುತ್ತೇನೆ. ದುಷ್ಟರ ಸಂಗವು ಬೇಡಿ ಮಗೆ ಬುದ್ಧಿಯ ಹೇಳುವೆ ಓ ಮಗುವೆ. ದುಷ್ಟರ ಸಂಗವು ಬೇಡಿ ಮಗೆ ಬುದ್ಧಿಯ ಹೇಳುವೆ ಓ ಮಗುವೆ. ಆಸೆಯ ಪಡುವ ಮಿತಿ ಸರಿ ಮಾತನು ಕೇಳು ಅರಗಿಣಿಯೇ. ಆಸೆಯ ಪಡುವ ಮಿತಿ ಸರಿ ಮಾತನು ಕೇಳು ಅರಗಿಣಿಯೇ. ಅರಗಿನ ದುಷ್ಟ ಸಾಹಸ ಮಾಡಿದ್ದಾಳೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತದೆ. ಹಿರಿಯರ ಮಾತು ಕೇಳದವರಿಗೆ ಸಮಯವೇ ಬುದ್ಧಿ ಕಲಿಸುತ್ತದೆ. ಈ ವಿಷಯವನ್ನು ಅವಳ ತಾಯಿಗೆ ತಿಳಿಸಿದರೆ ಹೇಗೆ? ಮೊದಲು ಆ ಕೆಲಸ ಮಾಡಿದ್ವಾಗಪ್ಪ ತಾಯಿಗೆ ಹೇಳಿ ಬುದ್ಧಿ ಹೇಳಿಸಿ. ಈಗಿನ ಕಾಲದಲ್ಲಿ ಬುದ್ಧಿ ಹೇಳಿದರೆ ಯಾರು ಕೇಳ್ತಾರೆ? ತಾಯಿಗೆ ಹೇಳಿದರೆ ಚಾಡಿ ಹೇಳಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಅವರಿಗೆ ಹೋಗಿ ಹೇಳಿದರೆ ಊರ ವಿಷಯ ಇವರಿಗೆ ಯಾಕೆ ಎಂದು ಮುಖಕ್ಕೆ ಹೊಡೆದಾಗ ಹೇಳುತ್ತಾರೆ. ಹಾಗಂತ ಸುಮ್ಮನಿದ್ದರೆ ಆತ ನಮ್ಮ ಗಿರಿರಾಣಿಯನ್ನು ಹೊತ್ತೆಯುತ್ತಾನೆ. ಹೌದೌದು, ಹೇಗಾದ್ರೂ ಮಾಡಿ ಅವರನ್ನು ಆ ದುಷ್ಟನೊಂದಿಗೆ ಹೋಗುವುದನ್ನು ತಡೆಯಬೇಕು. ಇನ್ನು ಕಾಯುವುದು ಸರಿಯಲ್ಲ. ಅವಳ ತಾಯಿಗೆ ವಿಷಯ ತಿಳಿಸೋಣ. ಅರಗಿಣಿ, ಅಮ್ಮ ಅಮ್ಮ, ನನ್ನ ಪ್ರೀತಿಯ ಅಮ್ಮ, ನಿನಗೊಂದು ಸಂತಸದ ವಿಷಯ. ಸಂತಸದ ವಿಷಯ ನೀನದು ಮಗಳೇ. ಅಮ್ಮ, ಇಂದು ನನ್ನ ಕನಸು ನನಸಾಗುವುದು. ಸ್ವರ್ಗಲೋಕಕ್ಕೆ ಹೋಗಲು ನನ್ನ ಗೆಳೆಯ ಸಹಾಯ ಮಾಡುವನಂತೆ. ಯಾಕೊಮ್ಮ ಹುಟ್ಟುಸಾಗಿ ಮಾತನಾಡುತ್ತಿರುವೆ? ಏನಾಯ್ತು ನಿನಗೆ? ಮಾತಿನ ಮೇಲೆ ಜ್ಞಾನವಿಟ್ಟು ಮಾತಾಡು. ಅವನು ತುಂಬಾ ಒಳ್ಳೆಯವನಮ್ಮ. ಈ ಮರದಲ್ಲಿರುವವರೆಲ್ಲರೂ ಅವನನ್ನು ತಪ್ಪಾಗಿ ತಿಳಿದಿದ್ದಾರೆ ಅಷ್ಟೇ. ಇಲ್ಲ, ನೀನು ಅವನ ಜೊತೆ ಹೋಗಕೂಡದು. ನನ್ನ ಮಾತು ಮುರಿದು ಹೋದರೆ ನಿನ್ನ ರೆಕ್ಕೆ ಮುರಿದು ಹಾಕುವೆ. ಬನ್ನಿ ಬನ್ನಿ, ಈ ನನ್ನ ಮಗಳಿಗೆ ಸ್ವರ್ಗಲೋಕ ನೋಡಬೇಕಂತೆ. ಏನು ಅರಿಯದ ಪ್ರಾಯ ಅವಳದ್ದು. ಯಾರು ಇವಳಿಗೆ ಮಂಕು ಮಾಡಿದ್ದಾರೆ ಅನಿಸುತ್ತದೆ. ಅಮ್ಮ ಗಿರಿರಾಣಿ, ನಿನ್ನ ಗೆಳೆಯ ಎಷ್ಟು ದುಷ್ಟನೆಂದು ನಿನಗೆ ಗೊತ್ತಿಲ್ಲವೇನಮ್ಮ? ಮೊನ್ನೆ ತಾನೇ ನನ್ನ ಕಂದಮ್ಮನನ್ನು ಹೊತ್ತೊಯ್ದು ಕೊಂದು ತಿಂದಿದ್ದಾನೆ. ಇಲ್ಲ ಇಲ್ಲ, ಅವನು ನಿಮ್ಮ ಮಗನನ್ನು ಹೊತ್ತೊಯ್ದು ಕೊಂದು ತಿನ್ನಲಿಲ್ಲ. ನಿಮ್ಮ ಮಗನಿಗೆ ಸ್ವರ್ಗಲೋಕ ನೋಡುವ ಮನಸ್ಸಾಗಿತ್ತು. ಅದನ್ನೇ ಗಿಡುಗ ಅವನನ್ನು ಸ್ವರ್ಗಲೋಕದಲ್ಲಿ ಬಿಟ್ಟು ಬಂದಿದ್ದಾನೆ. ನಾನು ಹೋಗಿ ಬರುವಾಗ ಅವನನ್ನು ಕರೆತರುತ್ತೇನೆ. ಅರಗಿನಕ್ಕ, ನಾನು ನಿನ್ನೊಂದಿಗೆ ಬರುವೆ. ನೀನು ಹೋದರೆ ನನ್ನ ಜೊತೆ ಆಡುವವ್ರು ಯಾರು? ನಾನು ಬರುತ್ತೇನೆ. ಬೇಡ ಬೇಡ ಗುಬ್ಬಿ ಮರಿ, ಈ ಸತಿ ಬೇಡ. ಮುಂದಿನ ಸರಿ ಹೋಗುವಾಗ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಇನ್ನು ಯಾರು ನನ್ನನ್ನು ತಡೆಯಬೇಡಿ, ನಾನು ಹೊರಡುತ್ತೇನೆ. ಅಯ್ಯೋ, ವಯಸ್ಸಿಗೆ ಬಂದ ಮಗಳು ನನ್ನ ಮಾತನ್ನು ಮೀರಿದಲ್ಲದೆ ನಿಮ್ಮೆಲ್ಲರ ಮಾತನ್ನು ತಿರಸ್ಕರಿಸಿದಳಲ್ಲ. ತಾಯಿ ವನದೇವತೆ, ನೀನು ನನ್ನ ಮಗಳನ್ನು ಕಾಪಾಡಬೇಕು ತಾಯಿ. ಅರಗಿಣಿ ಹಾರಿತೆ, 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 ಅರಗಿಣಿ ಹಾರಿತೆ. ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನನ ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನನ. ನಾನಿಂದು ಎಂತ ಉಪಾಯ ಸಂಕಲನ ಸಿಲುಕಿದ್ದೇನೆ. ನನ್ನ ಮಕ್ಕಳನ್ನು ಕಾಪಾಡಲಾರದೆ ಕರ್ತವ್ಯಸ್ಥಳಾಗಿದ್ದೇನೆ. ನನಗೇನಾದರೂ ಅರಿವಿಂದರೆ ಅವರನ್ನು ಒಪ್ಪುವುದಿಲ್ಲ. ಹಾಗಾಗಿ ನಾನು ಸುಮ್ಮನೆ ಇರಲೇಬೇಕು. ನೋಡೋಣ, ಎಲ್ಲ ಸಮಸ್ಯೆಗೂ ಪರಿಹಾರವಿದೆ. ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನನ ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನನ.
ಇರುವ ಯಾರಿಗೂ ಇಷ್ಟವಿಲ್ಲ. ಎಲ್ಲರೂ ಅವನು ದುಷ್ಟರ ಜೊತೆ ಗೆಳೆತನ ಮಾಡಬಾರದೆಂದು ಬುದ್ಧಿ ಹೇಳುತ್ತಾರೆ. ಏನು, ನಾನು ದುಷ್ಟನೇ? ಹೌದು, ನೀನು ಮಾಂಸ ತಿನ್ನುತ್ತೀಯಲ್ಲ. ನಾನು ಮಾಂಸಾಹಾರಿ ನಿಜ, ಆದರೆ ಮಾಂಸ ತಿನ್ನುವ ಅಭ್ಯಾಸವನ್ನು ನಾನು ಬೇಕೆಂದು ಮಾಡಿಕೊಂಡದ್ದಲ್ಲ. ಅದು ನಮ್ಮ ವಂಶ ಪಾರಂಪರೆಯಾಗಿ ಬಂದದ್ದು. ನಾನು ಮಾಂಸವನ್ನು ತಿನ್ನದೆ ಬರೀ ಸೇಬು ಮೂಸಂಬಿ ತಿನ್ನಲಾಗುತ್ತದೆ. ನಾನು ಮಾಂಸವನ್ನು ತಿನ್ನೋದು ನಿಮಗೆ ತೊಂದರೆ ಕೊಡುವ ಹಾವು, ಕೇರೆ, ಕಪ್ಪೆಗಳನ್ನು ಮಾತ್ರ. ಯಾರಿಗೂ ತೊಂದರೆ ಕೊಡದ ಕಪ್ಪೆಯನ್ನು ಯಾಕೆ ತಿನ್ನುತ್ತೀಯ ಗೆಳೆಯ? ಅದು ತುಂಬಾ ಪಾಪ ಅಲ್ಲವೇ? ಸರಿ, ಇನ್ನು ಮುಂದೆ ಯಾವ ಪ್ರಾಣಿಯ ಮಾಂಸವನ್ನು ತಿನ್ನೋದಿಲ್ಲ. ಬರೀ ಸೇಬು ಮೂಸಂಬಿ ಮಾತ್ರ ತಿಂದು ಬದುಕುತ್ತೇನೆ. ನೀನೆಷ್ಟು ಒಳ್ಳೆಯವನು. ಸರಿ ಗೆಳೆಯ, ಯಾವಾಗ ಹೊರಡೋಣ? ಹಿಂದೆ ಹೊರಡೋಣ, ಇಲ್ಲದಿದ್ದರೆ ಸ್ವರ್ಗದ ಬಾಗಿಲು ಮುಚ್ಚುತ್ತದೆ. ಸರಿ, ಹೊರಡೋಣ. ಹಾರಲಾಗುತ್ತಿಲ್ಲ. ಇಲ್ಲೇ ಮರಗಳಲ್ಲಿ ಕುಳಿತು ವಿಶ್ರಾಂತಿ ಪಡೆಯೋಣ. ಏನು ಹೇಳುತ್ತೀಯ ಅರಗಿಣಿ? ಇಲ್ಲಿ ವಿಶ್ರಾಂತಿ ಪಡೆಯಲು ಒಂದೂ ಮರವಿಲ್ಲ. ನಾವು ಆದಷ್ಟು ಎತ್ತರಕ್ಕೆ ಬಂದಾಗಿದೆ. ಅಯ್ಯೋ, ಹಾರಲು ಎಷ್ಟು ಕಷ್ಟವಿದ್ದರೆ ನಾನು ಹಾರುವ ಯೋಚನೆ ಕೂಡ ಮಾಡುತ್ತಿರಲಿಲ್ಲ. ಆಸೆ ಪಡುವಕ್ಕಿಂತ ಮುಂಚೆ ಯೋಚಿಸಬೇಕಿತ್ತು. ನಾವು ಇನ್ನು ಸ್ವರ್ಗಲೋಕಕ್ಕೆ ಹತ್ತಿರವಿದ್ದೇವೆ. ನನ್ನ ರೆಕ್ಕೆಗಳ ಜೊತೆಗಿದು ನಿನಗೆ ಕೊಡಲಾಗುತ್ತದೆ. ಅಯ್ಯೋ, ಸಹಾಯ ಮಾಡುತ್ತೇನೆಂದು ಹೇಳಿ ಈಗ ಕೈ ಕೊಡುತ್ತಿದ್ದೀಯಲ್ಲ. ನಿನ್ನ ಮಾತಿನ ದಾಟಿಯೇ ಬದಲಾಗಿದೆ. ನನ್ನಿಂದ ಮುಂದೆ ಹಾರಲಾಗುತ್ತಿಲ್ಲ. ನಾನು ವಾಪಸ್ ಹೋಗುತ್ತೇನೆ. ನಿನಗೆ ಹಾರಲು ಕಷ್ಟವಾದರೆ ನಾನು ನಿನಗೆ ಇಲ್ಲಿ ಸ್ವರ್ಗ ತೋರಿಸುತ್ತೇನೆ. ಹೌದಾ? ಇಲ್ಲಿ ನಿನ್ನನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ವನದೇವತೆಯಿಂದ ಮಾತ್ರ ಸಾಧ್ಯ. ವನದೇವತೆಯನ್ನು ಗಟ್ಟಿಯಾಗಿ ಕೂಗು, ಆಗ ಅವರು ಬಂದೇ ಬರುತ್ತಾರೆ. ಅಯ್ಯೋ, ಅಂದು ಅಮ್ಮ ಬನದೇವತೆಯಲ್ಲಿ ಪ್ರಾರ್ಥಿಸುವಂತೆ ತಿಳಿಸಿದಳು. ಆದರೆ ನಾನು ಅವಳ ಮಾತನ್ನು ಧಿಕ್ಕರಿಸಿ ಬಂದೆ. ಈಗ ನಾನೇನು ಮಾಡಲಿ? ಅಮ್ಮ ಹೇಳುತ್ತಿದ್ದರು, ಕಷ್ಟ ಸಮಯದಲ್ಲಿ ಬನದೇವತೆಯನ್ನು ಪ್ರಾರ್ಥಿಸಿದರೆ ಅವಳು ಖಂಡಿತವಾಗಿಯೂ ಬಂದೇ ಬರುತ್ತಾಳಂತೆ. ತಾಯಿ ಬನದೇವತೆ, ನನ್ನಿಂದ ತಪ್ಪಾಯ್ತು, ನನ್ನನ್ನು ಕಾಪಾಡು. ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ. ಸ್ವರ್ಗವ ಕಂಡಿತೆ, ಸ್ವರ್ಗವ ಕಂಡಿತೆ, ಸ್ವರ್ಗವ ಕಾಣಲು ನರಕವ ನುಂಡಿತೆ, ಸ್ವರ್ಗವ ಕಾಣಲು ನರಕವ ನುಂಡಿತೆ. ಅಯ್ಯೋ, ಅರಗಿಣಿ ಇನ್ನೂ ಬರಲಿಲ್ಲ. ನಾನು ನನ್ನ ಮಗಳನ್ನು ಕಳೆದುಕೊಂಡೆನೆ. ತಾಯಿ ಬನದೇವತೆ, ನೀನು ನನ್ನ ಮಗಳನ್ನು ಕಾಪಾಡಬೇಕು ತಾಯಿ. ಇದೇನು ಇಲ್ಲಿ ಮೀಟಿಂಗ್ ನಡೀತಿರುವ ಹಾಗೆ ಕಾಣಿಸುತ್ತಿದೆ. ಒಮ್ಮೆ ಇವರೆಲ್ಲರನ್ನು ಮಾತನಾಡಿಸಬೇಕು. ಓನನ್ನ ಒಡನಾಡಿ ಬಂಧುಗಳೇ, ನನ್ನನ್ನು ಕರೆದಿದ್ದರೆ ನಾವು ನಿಮ್ಮ ಮೀಟಿಂಗ್ಗೆ ಬರುತ್ತಿದ್ದೇವಲ್ಲ. ನನ್ನನ್ನು ಒಬ್ಬಂಟಿಯನ್ನಾಗಿ ಹೇಗೆ ಮಾಡಿದ್ದೀರಿ? ಎಲ್ಲಾ ದುಷ್ಟನೇ, ಅರಗಿಣಿಯನ್ನು ಹೊತ್ತೊಯ್ದು ಕೊಂದು ತಿಂದು ಬಂದೆಯಾ? ಏನು, ನಾನು ಅರಗಿಣಿಯನ್ನು ಕೊಂದು ತಿಂದು ಬಂದೇನೆ? ನೀವು ಏನು ಹೇಳುತ್ತೀರಿ? ನನಗೊಂದು ಅರ್ಥವಾಗುತ್ತಿಲ್ಲ. ಸಾಕು ಮಾಡು ನಿನ್ನ ನಾಟಕ. ಅವನನ್ನು ಹಿಡಿರಿ, ಹಿಡಿರಿ. ನನ್ನ ಮಕ್ಕಳೇ, ಹಾಗೆ ಹಣ ಬಿಟ್ಟು ಬಿಡಿ. ತಾಯಿ, ಈ ಗಿಡುಗ ನನ್ನ ಮಗಳನ್ನು ಹೊತ್ತೊಯ್ದು ಕೊಂದು ತಿಂದಿದ್ದಾನೆ. ನಿಮ್ಮ ಅರಗಿಣಿಯನ್ನು ಹೊತ್ತೊಯ್ದ ದೀರ್ಘ ಅಲ್ಲ, ಮಾಯಾವಿ ರಾಕ್ಷಸ. ಅದೊಂದು ದೊಡ್ಡ ಕಥೆ. ನಾನು ನಿಮಗೆ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ. ಕಳೆದ 1 ತಿಂಗಳಿನಿಂದ ಈ ಕಾಡಿನಲ್ಲೊಬ್ಬ ಮಾಯಾವಿ ರಾಕ್ಷಸ ಶಾಪಗ್ರಸ್ತನಾಗಿ ನೆಲೆ ಸಿಗದೆ ಅಲೆಯುತ್ತಿದ್ದನು. ಅವನಿಗೆ ನಾನಿರುವ ಈ ವೃಕ್ಷ ನೆಡುವ ಆಸೆ.
ಅದಕ್ಕಾಗಿ ಅವನು ಎಷ್ಟೋ ಪ್ರಯತ್ನ ಮಾಡಿದ. ಇಂದು ಅವನಿಗೆ ಈ ಕಾಡಿನಲ್ಲಿ ಕೊನೆಯ ದಿನ. ಅದಕ್ಕಾಗಿ ಅರಗಿಣಿಯನ್ನು ಹೊತ್ತೊಯ್ದಿದ್ದಾನೆ. ಪ್ರಭು ಗಿಡುಗ, ಅರಗಿಣಿಯನ್ನು ನಿನ್ನಿಂದ ಮಾತ್ರ ಕಾಪಾಡಲು ಸಾಧ್ಯ. ಅರಗಿಣಿಯನ್ನು ಕಾಪಾಡಲು ನನ್ನಿಂದ ಸಾಧ್ಯವೇ ತಾಯಿ? ನೀನೇನು ಚಿಂತಿಸಬೇಡ, ನನ್ನ ಶಕ್ತಿಗಳನ್ನೆಲ್ಲ ನೇರ ಮಾಡುತ್ತೇನೆ. ಅರಗಿಣಿಯನ್ನು ಜೋಪಾನವಾಗಿ ಕರೆದುಕೊಂಡು ಬಾ. ಸರಿ ತಾಯಿ. ಅರಗಿಣಿಯ ಅಪಾಯದಲ್ಲಿದ್ದಾಳೆ. ಅವಳಿಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅದಕ್ಕಾಗಿ ಅವಳು ನನ್ನ ಮೊರೆಯಿಡುತ್ತಿದ್ದಾಳೆ. ಆದರೆ ನಾನೇನು ಮಾಡಲಾಗದೆ ಕಂಗಾಲಾಗಿದ್ದೇನೆ. ಆದರೆ ಸರಿಯಾದ ಸಮಯಕ್ಕೆ ನಮ್ಮ ಗಿಡಕ ಒಂದು ಸಮಸ್ಯೆ ಪರಿಹರಿಸಿದ. ನೀವೇನು ಚಿಂತಿಸಬೇಡಿ, ಅರಗಿಣಿ ಜೋಪಾನವಾಗಿ ಹಿಂದಿರುಗುತ್ತಾಳೆ. ತನಾನ 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 ನಾನಾನ ತಾನಾನ ತನಾನ ತನಾನ ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನ ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನ. ಏನಿದು ಎರಡೆರಡು ಗಿಡುಗ? ಇದರಲ್ಲಿ ನನ್ನ ಗೆಳೆಯ ಯಾರು? ಎಲ್ಲ ದುಷ್ಟನೆ, ನನ್ನ ವೇಷಗಟ್ಟು ಅರಗಿಣಿಯನ್ನು ಹೊತ್ತೊಯ್ದೆಯಾ? ಏನು? ಅರಗಿಣಿಯನ್ನು ಕಾಪಾಡಲು ನೀನು ಬಂದೆಯ? ಎಲ್ಲಿ ನಿಮ್ಮ ದೇವಿ? ಸಾಧ್ಯವಾದರೆ ಅರಗಿಣಿಯನ್ನು ಕರೆದುಕೊಂಡು ಹೋಗು, ನೋಡೋಣ. ಅಯ್ಯೋ, ಏನಿದು? ನನ್ನ ರೆಕ್ಕೆಗಳೆಲ್ಲ ಬಲವಿಲ್ಲದಂತಾಗುತ್ತಿದೆ. ನನ್ನ ಶಕ್ತಿಗಳೆಲ್ಲ ಕುಂದಿ ಹೋಗುತ್ತಿದೆ. ನಾನು ಭೂಮಿಗೆ ಬೀಳುತ್ತಿದ್ದೇನೆ. ಆ ಮಾಯಾವಿ ರಾಕ್ಷಸ ತನ್ನ ಶಕ್ತಿಯನ್ನು ಕಳೆದುಕೊಂಡು ಭೂಮಿಗೆ ಬಿದ್ದು ಸತ್ತು ಹೋದ. ಗಿಡುಗ, ನಿನ್ನ ಸಹಾಯವನ್ನು ನಾನೆಂದೂ ಮರೆಯಲಾರೆ. ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡುತ್ತಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದೆ. ಅರಗಿಣಿ, ನೀನು ದಣಿದಿದ್ದೀಯಾ? ನಿನ್ನ ಅಪ್ಪ ನಿನ್ನ ದಾರಿ ಕಾಯುತ್ತಿದ್ದಾರೆ. ಬಾ ಹೊರಡೋಣ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮ ಮಾತನ್ನು ಧಿಕ್ಕರಿಸಿ ಹೋದೆ. ಈಗಲಾದರೂ ನಿನಗೆ ತಪ್ಪಿನ ಅರಿವಾಯ್ತಲ್ಲ. ಕಾಗಕ್ಕ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮ ಮಾತನ್ನು ಧಿಕ್ಕರಿಸಿ ಹೋಗಬಾರದಿತ್ತು. ತಪ್ಪು ಮಾಡುವುದು ಸಹಜ. ಅದನ್ನು ಸರಿಪಡಿಸಿಕೊಳ್ಳುವುದು ದೊಡ್ಡ ಗುಣ. ಗಿಡುಗ, ನಮ್ಮನ್ನು ಕ್ಷಮಿಸಿಬಿಡು. ನಾವು ನಿನ್ನ ಮೇಲೆ ಅಪವಾದ ಹಾಕಿ ನಂಬಿಸಿದೆವು. ನಮ್ಮನ್ನು ಕ್ಷಮಿಸಿಬಿಡು. ನಮ್ಮ ಅರಗಿಣಿಯನ್ನು ರಕ್ಷಿಸಿದ್ದೀಯ. ಇನ್ನು ಮುಂದೆ ನೀನೇ ನಮ್ಮ ಕಾಡಿನ ರಾಜ. ಇಲ್ಲ ಇಲ್ಲ, ಯಾವ ಅಧಿಕಾರದ ಆಶೆಯೂ ನನಗಿಲ್ಲ. ಆಪತ್ತಿನಿಂದಂತವರಿಗೆ ಸಹಾಯ ಮಾಡೋದೇ ನಮ್ಮ ಧರ್ಮವಾಗಿರುತ್ತದೆ. ಸರಿ, ನಾನೀಗ ಗೂಡಿಸಿರುತ್ತೇನೆ. ನನ್ನ ಅಮ್ಮ ನನ್ನ ದಾರಿ ಕಾಯ್ತಾರೆ. ಇನ್ನು ಮುಂದೆ ನಾವೆಲ್ಲರೂ ಸೇರಿ ಮರದಲ್ಲಿ ಒಟ್ಟಿಗೆ ಕೂಡಿ ಬಾಳೋಣ. ಸರಿ, ಈಗ ನಾವೆಲ್ಲರೂ ಸೇರಿ ವನದೇವದ ಈ ಕೃತಜ್ಞತೆ ಸಲ್ಲಿಸೋಣ. ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನ ತಾನಾನ ತನಾನ ತನಾನ ನಾನಾನ ತಾನಾನ ತನಾನ ತನಾನ
ಪ್ರಾಣಿಗಳಿಗೆ ತೊಂದರೆಯಾಗದಂತೆ ನಾನು ಸದಾ ಕಾಪಾಡುತ್ತೇನೆ. ನನ್ನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಆಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ತಾನಾನ ತನಾನ ನಾನಾ, 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 ತಾನಾನ ಸನಾನ ನಾನಾ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ, ಅರಗಿಣಿ ಹಾರಿತೆ. ಸ್ವಾಮಿ ಕೈವಿ ಸಾಧ್ಯ ಮಾನ್ಯ ರಾಚಿ ಕೃಷ ಪೌರುಷ್ ಬೆಸ್ತಿ ಅಕ್ಷರ ತ್ರಿಷ ವಿಶ್ರುತ ವೃದ್ಧಿ ಸಾಂಗಿ ಕೃಷ ಆದ್ಯ ಕೃತಿ ಸುದೀಕ್ಷಾ ವಿಹಾಟ್ ಲಕ್ಷ ಅಜು ಅನನ್ಯ. ಧನ್ಯವಾದ. ಓಕೆ